ಶಾಂತಿ. ದಿನಾಂಕ ಆಗಿದೆ 30/10/2025. ನೀವೀಗ ಬಹಳ ಸಾಧಾರಣವಾಗಿರಬೇಕಾಗಿದೆ. ಬಹಳ ಫ್ಯಾಷನೇಬಲ್ ವಸ್ತ್ರಗಳನ್ನು ಧರಿಸುವುದರಿಂದಲೂ ದೇಹಾಭಿಮಾನವು ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತನ್ನ ಸುಧಾರಣೆಗಾಗಿ ಚಾರ್ಟ್ ಇಟ್ಟುಕೊಳ್ಳಿ. ನೆನಪಿನ ಚಾರ್ಟ್ ಇಡುವುದರಲ್ಲಿ ಬಹಳ ಲಾಭವಿದೆ. ನೋಟ್ಬುಕ್ ಸದಾ ಕೈಯಲ್ಲಿರಲಿ. ಪರಿಶೀಲನೆ ಮಾಡಿಕೊಳ್ಳಿ. ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನು? ದೈವಿ ನಡವಳಿಕೆ ಇದೆಯೇ? ಕರ್ಮ ಮಾಡುತ್ತಾ ತಂದೆ ನೆನಪಿರುತ್ತದೆಯೇ? ನೆನಪಿನಿಂದಲೇ ತುಕ್ಕು ಇಳಿಯುವುದು, ಶ್ರೇಷ್ಠ ಅದೃಷ್ಟವಾಗುವುದು. ಮಧುರಾತಿ ಮಧುರ ಮಕ್ಕಳ ಬಳಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಮನೆಯಲ್ಲಿ ಖಂಡಿತ ಇರಬೇಕು. ಇದನ್ನು ನೋಡಿ ಖುಷಿಯಾಗಬೇಕು, ಏಕೆಂದರೆ ಇದು ನಿಮ್ಮ ವಿದ್ಯೆಯ ಗುರಿ ಧ್ಯೇಯವಾಗಿದೆ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಮತ್ತು ಈಶ್ವರನೇ ಓದಿಸುತ್ತಾರೆ. ನಾವು ಇದನ್ನು ಓದುತ್ತೇವೆ. ಎಲ್ಲರಿಗಾಗಿ ಇದೊಂದೇ ಧ್ಯೇಯವಾಗಿದೆ. ಇದನ್ನು ನೋಡುತ್ತಾ ಬಹಳ ಖುಷಿಯಾಗಬೇಕು. ಜ್ಞಾನದಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ. ನಂತರ ಎಲ್ಲ ಭಕ್ತರ ಕ್ಯೂ ನಿಲ್ಲುತ್ತದೆ, ಅರ್ಥಾತ್ ದುಃಖವು ಹೆಚ್ಚಾಗುತ್ತದೆ. ಆಗ ತಂದೆಯು ಬರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಡ್ರಾಮಾನುಸಾರ ಏನು ಕಳೆದು ಹೋಯಿತೋ ಅದು ಮತ್ತೆ ಪುನರಾವರ್ತನೆಯಾಗುವುದು. ಮತ್ತೆ ಭಕ್ತಿಯು ಆರಂಭವಾದಾಗ ವಾಮ ಮಾರ್ಗವು ಆರಂಭವಾಗುತ್ತದೆ, ಅರ್ಥಾತ್ ಪತಿತರಾಗುವ ಮಾರ್ಗ. ನಿಮ್ಮ ಜ್ಞಾನ ಮತ್ತು ಯೋಗವೆಲ್ಲವೂ ಗುಪ್ತವಾಗಿದೆ. ಸ್ಥೂಲ ಆಯುಧಗಳು ಇತ್ಯಾದಿಗಳೇನೂ ಇಲ್ಲ. ಇದು ಜ್ಞಾನದ ಖಡ್ಗವಾಗಿದೆ. ಇದಕ್ಕೆ ಅವರು ಸ್ಥೂಲ ಆಯುಧಗಳನ್ನು ಸಂಕೇತವಾಗಿ ದೇವಿಯರಿಗೆ ತೋರಿಸಿದ್ದಾರೆ. ಸಂಪೂರ್ಣ ಸಾಧಾರಣರಾಗಿರಬೇಕಾಗಿದೆ. ನಾನು ಎಂತಹ ಕರ್ಮವನ್ನು ಮಾಡುತ್ತೇನೆಯೋ ಮಕ್ಕಳು ಸಹ ಸಾಧಾರಣವಾಗಿರಬೇಕಾಗಿದೆ. ಇಲ್ಲವಾದರೆ ದೇಹಾಭಿಮಾನವು ಬಂದುಬಿಡುತ್ತದೆ. ಅದು ಬಹಳ ನಷ್ಟವನ್ನು ಉಂಟು ಮಾಡುತ್ತದೆ. ನಾವೀಗ ಮಾವನ ಮನೆಗೆ ಹೋಗಬೇಕಾಗಿದೆ. ಅಲ್ಲಿ ನಮಗೆ ಬಹಳಷ್ಟು ಆಭರಣಗಳು ಸಿಗುತ್ತದೆ ಎಂದು ನೀವು ಮಕ್ಕಳಿಗೆ ತಿಳಿದಿದೆ. ಅಂದಾಗ ನೀವಿಲ್ಲಿ ಹೆಚ್ಚು ಆಭರಣಗಳನ್ನು ಧರಿಸುವಂತಿಲ್ಲ. ಅಣುಬಾಂಬುಗಳನ್ನು ಹೆಚ್ಚಿನದಾಗಿ ತಯಾರಿಸುತ್ತಿರುತ್ತಾರೆ. ಇವು ನಿಂತು ಹೋಗಲಿ ಎಂದು ನೀವು ಎಷ್ಟಾದರೂ ತಲೆ ಕೆಡಿಸಿಕೊಳ್ಳಿ, ಆದರೆ ನಿಲ್ಲುವುದಿಲ್ಲ. ನಾಟಕದಲ್ಲಿ ನಿಗದಿಯಾಗಿದೆ. ಯಾದವರು ಮತ್ತು ಕೌರವರು ಸಮಾಪ್ತಿಯಾಗಲೇಬೇಕಾಗಿದೆ. ಯಾದವರು ಯುರೋಪಿಯನ್ನರನ್ನಾಗಿದ್ದಾರೆ. ಅವರದು ವಿಜ್ಞಾನದ ಅಭಿಮಾನವಾಗಿದೆ. ಇದರಿಂದ ವಿನಾಶವಾಗುತ್ತದೆ. ಕೊನೆಗೆ ಶಾಂತಿಯ ಅಭಿಮಾನದ ಜಯವಾಗುತ್ತದೆ. ನಾವು 84 ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳುವುದರಿಂದಲೇ ಚಕ್ರವರ್ತಿ ರಾಜರಾಗಿ ಬಿಡುತ್ತೇವೆ. ನೆನಪಿನ ಯಾತ್ರೆಯ ಚಾರ್ಟ್ ನೀಡಿ. ಇದರಲ್ಲಿ ನಿಮಗೆ ಬಹಳ ಲಾಭವಿದೆ. ನೆನಪು ಮಾಡದೆ ತುಕ್ಕು ಇಳಿ ಕಳೆಯಲು ಸಾಧ್ಯವಿಲ್ಲ. ತುಕ್ಕನ್ನು ತೆಗೆಯಲು ವಸ್ತುವನ್ನು ಸೀಮೆಎಣ್ಣೆಯಲ್ಲಿ ಹಾಕುತ್ತಾರಲ್ಲವೇ? ಕರ್ಮ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆಗ ಪುರುಷಾರ್ಥದ ಫಲ ಸಿಗುವುದು. ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ಫಾಲೋ ಫಾದರ್ ಎಂದು ಗಾಯನವಿದೆ. ಇದು ಈ ಸಮಯದ ಮಾತಾಗಿದೆ. ನಿಮ್ಮ ಬಳಿ ಇರುವ ಕೆಲಸಕ್ಕೆ ಬಾರದೇ ಇರುವುದನ್ನು ತೆಗೆದುಕೊಂಡು ನಿಮ್ಮನ್ನು 21 ಜನ್ಮಗಳಿಗಾಗಿ ಯಾವ ರೀತಿ ಮಾಡಿಬಿಡುತ್ತಾರೆ ಎಂಬುದು ಮನುಷ್ಯರಿಗೇನೂ ತಿಳಿದಿಲ್ಲ. ಯಾರು ಜಾಗೃತರಾಗಿರುವರೋ ಅವರು ಅನ್ಯರನ್ನೂ ಜಾಗೃತಗೊಳಿಸುತ್ತಾರೆ. ಒಂದು ವೇಳೆ ಜಾಗೃತ ಮಾಡುವುದಿಲ್ಲವೆಂದರೆ ತಾನೇ ಜಾಗೃತವಾಗಿಲ್ಲವೆಂದರ್ಥ. ಬುದ್ಧಿಯಲ್ಲಿ ಸದಾ ತಮ್ಮ ಗುರಿ ಧ್ಯೇಯವನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ. ಲಕ್ಷ್ಮೀನಾರಾಯಣರ ಚಿತ್ರವು ಸದಾ ನೆನಪಿರಲಿ. ನಾವು ಈ ರೀತಿಯಾಗಲು ಓದುತ್ತಿದ್ದೇವೆ. ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಹಿಡಿ ಅವಲಕ್ಕಿಯನ್ನು ಕೊಟ್ಟು ಮಹಲನ್ನು ಪಡೆಯಬೇಕಾಗಿದೆ. ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರಿಯಾಗಬೇಕಾಗಿದೆ. ವ್ಯರ್ಥದಿಂದ ದೂರ ಸರಿಯುವುದೇ ವಿಜಯಿಗಳಾಗುವುದಾಗಿದೆ. ಈ ರೀತಿಯ ವಿಜಯಿ ಮಕ್ಕಳು ಸರ್ವರಿಗೂ ಮಾಸ್ಟರ್ ಆಶ್ರಯದಾತರಾಗಿ ಬಿಡುತ್ತಾರೆ. ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವಂತಹವರೇ ಸಫಲತಾ ಮೂರ್ತಿಗಳು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.